ನಿನ್ನೆ ಸಾಯಂಕಾಲ ಶಕ್ತಿನಗರಲ್ಲಿ ಕೃಷ್ಣ ಭಜನ ಮಂದಿರದಲ್ಲಿ ಒಂದು ಬ್ರಹ್ಮ ಕಲಶೋತ್ಸವ ನಡೀತಾ ಇತ್ತು. ಆ ಸಮಯದಲ್ಲಿ ಬಹಳಷ್ಟು ಜನ ಶ್ರದ್ಧಾಳುಗಳು ಅಲ್ಲಿ ಹಾಜರಿದ್ದರು. ಅದೇ ಸಮಯಕ್ಕೆ MLC ಶ್ರೀ ಐವನ್ ಡಿಸೂಜಾ ಅವರು ಅಲ್ಲಿ ಬರೋದಿದ್ದರು. ಆ್ಯಂಡ್ ಸೇಮ್ ಟೈಮ್ BJP MLA ಸೌತ್ ಶ್ರೀ ವೇದವ್ಯಾಸ್ ಕಾಮತ್ ಕೂಡ ಅಲ್ಲಿ ಬರ್ತಾಯಿದ್ರು. ಆ ಸಮಯದಲ್ಲಿ ಆ್ಯಸ್ ಪರ್ ದ ಕಂಪ್ಲೇನೆಂಟ್ BJP ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟಿಂದ ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ತುಂಬ ಹರ್ಟ್ ಆಯಿತು. ಆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರ ಮಧ್ಯದಲ್ಲಿ ಸ್ವಲ್ಪ ಘರ್ಷಣೆ ಆಯಿತು ಮತ್ತು ಮಾತದು ಚುಕ್ಕುಮುಕ್ಕಿ ಮತ್ತು ಆ್ಯಸ್ ಪರ್ ಕಂಪ್ಲೇಂಟ್ ಅವ್ರ ಮೇಲೆ ಒಂದು 6-7 ಜನ ಸೇರಿ ಒಂದು ಅಸಾಲ್ಟ್ ಮಾಡಿದ್ದಾರೆ. ಅವ್ರಿಗೆ ಬಾಡಿ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ. ನಂತರ ಈ ಕಂಪ್ಲೇನೆಂಟ್ ಯಶವಂತ್ ಇವರು ವೆನ್ಲಾಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ನಮಗೆ ರಾತ್ರಿ ಹಾಸ್ಪಿಟಲ್ ಇಂಟಿಮೇಷನ್ ಬಂತು. ನಾವು ಅವ್ರದ್ದು ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಸ್ಟೇಟ್ಮೆಂಟ್ ಆಧಾರ ಮೇಲೆ ಪ್ರಕಾರ MLA ವೇದವ್ಯಾಸ್ ಕಾಮತ್ ಪ್ರಚೋದನೆಯಿಂದ BJP ಕಾರ್ಯಕರ್ತವರ ಮೇಲೆ ಸುಮಾರು 6-7 ಜನ ಹಲ್ಲೆ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಒಂದು ಸೌತ್ ಸ್ಟೇಷನ್ ಕನಕನಹಳ್ಳಿ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಒಬ್ಬ ಮಣಿ ಅಂತ ಮನುಷ್ಯ ಅಲ್ಲಿ ನಮ್ಮ ಹತ್ರ ಹಾಜರಾಗಿ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಣಿ ನಮ್ಮ BJP ಕಾರ್ಯಕರ್ತ ಅವರು ಹೇಳ್ತಾರೆ ದಟ್ ಆ ಘರ್ಷಣೆ ಸಮಯದಲ್ಲಿ ಅವರು ಕೂಡ ಹಾಜರಿದ್ದರು ಮತ್ತು ಕೆಲವು 6-7 ಮಂದಿ ಅವ್ರಿಗೆ ನಿಲ್ಲಿಸಿ ಅವ್ರಿಗೆ ಅವರು ಮಧ್ಯದಲ್ಲಿ ಮಧ್ಯಸ್ಥ ಮಾಡಲಿಕ್ಕೆ ಹೋಗುವಾಗ ಅವ್ರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಮತ್ತು ತುಂಬ ಕೀರು ವರ್ಡ್ಸ್ ಬಳಕೆ ಮಾಡಿ ಅವ್ರಿಗೆ ಹೆದರಿಸಿದ್ದಾರೆ ದಟ್ ನೀವು ಮಧ್ಯದಲ್ಲಿ ಬಂದರೆ ನಿಮಗೆ ಬಿಡೋದಿಲ್ಲ ಅಂತ. ಸೊ ಆವಾಗ ಅವ್ರ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೆಲವು 11 ಮಂದಿ ಮೇಲೆ SC ST ಅಟ್ರೋಸಿಟಿ ಕಾಯ್ದೆ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ.